ಇದು ತ್ರಿಕೋನಮಿತಿಯ ಪ್ರಸ್ತಾವನೆ ಕೇಳುವಂಥ ಇದು ಒಂದು ಪ್ರಶ್ನೆ. ಇದು ಕಾಸ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಕ್ಯೂಬ್ ಥೀಟಾ ಅಪಾನ್ 2 ಸೈನ್ಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಎಂದು ಸಾಧಿಸಿರಿ ಅಂತದೆ. ಅಂದರೆ ಇದು ಪ್ರೂವ್ ಮಾಡುವಂಥ ಪ್ರಶ್ನೆಗಳು. ಎಡಭಾಗಕ್ಕೆ ಬಲಭಾಗವು ಸಮವಾಗಿದೆ ಅಂತ ನಾವು ಇಲ್ಲಿ ಹೇಳಬೇಕಾಗ್ಯದ. ಅಂದಾಗ ಎಲ್ ಎಚ್ ಎಸ್ ಅನ್ನು ನೋಡ್ರಿ. ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಅಪಾನ್ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ. ಈ ಪ್ರಶ್ನೆಯನ್ನು ಹೆಂಗೆ ಸರಳೀಕರಿಸಬೇಕು ಸ್ವಲ್ಪ ವಿಚಾರ ಮಾಡಬೇಕಿಲ್ಲಿ. ಏನೇನಾಗ್ತದೆ ನೋಡ್ರಿ, ಸ್ವಲ್ಪ ವಿಚಾರ ಮಾಡಬೇಕಿಲ್ಲಿ. ಇಲ್ಲಿ ಕಾಸ್ ಥೀಟಾ, ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ. ಮೊದಲು ನಾವು ಇದನ್ನು ಸ್ಥಳೀಕರಿಸ್ಕೊಂಡಾಗ, ಅಂದರೆ ನಾವು ಇಲ್ಲಿ ಕಾಸವನ್ನು ಕಾಮನ್ ತಗೊಂಡಾಗ, ಕಾಸ್ ಥೀಟಾವನ್ನು ಕಾಮನ್ ತಗೊಂಡಾಗ ಏನು ಉಳಿತು ಇಲ್ಲಿ ಒಳಗೆ? ಇದರಿಂದ ಈ ಬ್ರಕೆಟದಲ್ಲಿ ಇರುವಂಥ ಪದಗಳಿಗೆ ಗುಣಿಸಿದಾಗ ಇಷ್ಟು ಬರಬೇಕು ಅನ್ನುವಂಗೆ ನಾವು ಗುಣಿಸ್ಕೊತ ಹೋಗಬೇಕು. ಅಂದರೆ ಕಾಮನ್ ತಗೋಬೇಕು. ಕಾಸ್ ಥೀಟಾ ಒಂದಲೇ ಕಾಸ್ ಥೀಟಾ ಆಯಿತು. ಇನ್ನೇನಾಯಿತು? ಮತ್ತೇನು ಬರ್ತದೆ ಇಲ್ಲಿ? ಪ್ಲಸ್ ಇಂಟು ಮೈನಸ್ ಆಗ್ತದೆ. ಆಮೇಲೆ ಇಲ್ಲಿ 2 ಕಾಸ್ ಕ್ಯೂಬ್ ಥೀಟಾ ಅದಾವ, 2 ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಅರ್ಥ ಆಯಿತು? ಕ್ಲಿಯರ್ ಆಯಿತು? ಹಾಂ. ಇನ್ನು ಅಪಾನ್ ಅದೇ ಪ್ರಕಾರವಾಗಿ ಇಲ್ಲಿ ಸೈನ್ ಥೀಟಾವನ್ನು ಕಾಮನ್ ತಗೊಳ್ಳಮು. ಸೈನ್ ಥೀಟಾ ಏನೇನಾಗ್ತದೆ ಇಲ್ಲಿ? ಸೈನ್ ಥೀಟಾ ಅಂದ್ರೆ ಕ್ಯೂಬ್ ಅದಿಲ್ಲಿ, ಅಂದ್ರೆ ಒಂದು ಪ್ಲಸ್ ಇಂಟು ಪ್ಲಸ್ ಆಯಿತು. ಸೈನ್ ಥೀಟಾ ಒಂದು ಹೊರಗೆ ಬಂತು. ಎಷ್ಟು ಒಳಗೆ ಸೈನ್ ಥೀಟಾಗಳು ಉಳಿದು? ಕ್ಯೂಬ್ ಇದ್ದಿದ್ದನ್ನು ಸ್ಕ್ವೇರ್ ಆಗಿ ಉಳಿತದೆ. ಅಂದ್ರೆ 1 2 ಸೈನ್ ಸ್ಕ್ವೇರ್ ಥೀಟಾ ಇಷ್ಟು ಹೋಯಿತು. ಇನ್ನು ಪ್ಲಸ್ ಇಂಟು ಮೈನಸ್ ಆಯಿತು. ಎಷ್ಟು ಉಳಿತು? ಇಲ್ಲಿ ಕಾಸ್ ಥೀಟಾದ, ಇಲ್ಲಿ ಸೈನ್ ಥೀಟಾದ, ಇಲ್ಲಿ ಸೈನ್ ಥೀಟಾದ. ಅಂದರೆ ಒಂದಲ್ಲಿ ಒಂದಾಯಿತು. ಸೈನ್ ಥೀಟಾಕ್ಕೆ ಸೈನ್ ಥೀಟಾ ಇಷ್ಟು ನಾವು ಫಾರ್ಮ್ ಆಯಿತು ಈ ಲೈನವನ್ನು. ಇಲ್ಲೇನ ನೋಡ್ರಿ, ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಅದ. ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಈಕ್ವಲ್ ಟು ಏನು ಹೇಳ್ತದೆ? ಕಾಟ್ ಥೀಟಾ. ಅಂದರೆ ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಈಕ್ವಲ್ ಟು ಏನು? ಕಾಟ್ ಥೀಟಾ ಆಯಿತು. ಅಂದಾಗ ಈ ಎರಡು ನಾವು ಅಪಾನ್ದಲ್ಲಿ ಇದ್ದಿದ್ದನ್ನು ನಾನು ಕಾಟ್ ಥೀಟಾ ಅಂತ ಬರ್ಕೋತೀನಿ. ಕಾಟ್ ಥೀಟಾ ಇಷ್ಟಾಯಿತು. ಕಾಟ್ ಥೀಟಾಗಿಂದ ಇದು ಇಷ್ಟ ಸಪ್ರೇಟ್ ಆಯಿತು. ಏನು ಉಳಿತು? 2 ಬ್ರಕೆಟ್ಗಳು ಉಳಿದು. ಅಂಶದಲ್ಲಿ ಏನು ಉಳಿತು? 1 - 2 ಕಾಸ್ ಸ್ಕ್ವೇರ್ ಥೀಟಾ, ಛೇದದಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಉಳಿತು. ಇದನ್ನು ಸ್ವಲ್ಪ ಸರಳೀಕರಿಸ್ಕೊಂಡಾಗ ಇದು ಅಂತ ಅಪ್ಪರ್ ಮೇಲೆ ಹೋಯಿತು. ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಆಯಿತು. ಕಾಟ್ ಥೀಟಾವನ್ನು ಮೇಲೆ ಬರ್ತೀನಿ ನಾನು. ಇಲ್ಲೇನು ಮಾಡಬೇಕು? ಸ್ವಲ್ಪ ವಿಚಾರ ಮಾಡಿರಿ. ಸೈನ್ ಸ್ಕ್ವೇರ್ 1 - 2 1 - 2ಕ್ಕೆ 1 - 2 ಬರದೆ ಏನು ಬರೀಬೇಕು? ನಾನು ಆ್ಯಕ್ಚುಲಿ ಕಾಸ್ ಸ್ಕ್ವೇರ್ ಥೀಟಾವನ್ನು ಬರೀಬೇಕು. ಆದರೆ ಕಾಸ್ ಸ್ಕ್ವೇರ್ ಥೀಟಾವನ್ನು ಹೆಂಗೆ ಬರಿತೀನಿ ನಾನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತದ. ನಾನು ಇಲ್ಲಿ ಕಾಸ್ ಬರಿಬೇಕಾಗ್ಯದ.
ಕಾಸ್ಟ್ ಬರಿಬೇಕಾಗಿಂದ್ರೆ ಏನು ಬರಿಬೇಕಿಲ್ಲ, ಸೈನದಲ್ಲಿ ಬರಲಿಕ್ಕೆ ಸಾಧ್ಯ ಅದ ನಾವು, ಸೈನದಲ್ಲಿ ಬರಲಿಕ್ಕೆ ಸಾಧ್ಯ ಅದ ನೋಡಿರಿ, ಸಾಧ್ಯ ಅದ ಅಂದಾಗ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅವನಿಗೆ ತೊಗೋತೀನಿ ನಾನು. ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಏನು, ಕಾಸ್ ಟೀಟಾ ಅಂದರೂ ಅಷ್ಟೇ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೂ ಅಷ್ಟೇ ಅಲ್ಲ. ಹಾಂ, ನಾನೇನು ಬರಿತೀನಿ ಈಗ, ಕಾಸ್ ಸ್ಕ್ವೇರ್ ಟೀಟಾವನ್ನು ಬರೀಬೇಕು, ಅದರ ಬದಲಿಗೆ ನಾನು ಬ್ರೆಕೆಟ್ ಹಾಕ್ಕೊಂಡು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾವನ್ನು ಬರಿತೀನಿ ನಾನು. ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಬರ್ದೀನಿ ಅಂದರೂ ಒಂದೇ, ಕಾಸ್ ಸ್ಕ್ವೇರ್ ಟೀಟಾ ಬರ್ದೀನಿ ಅಂದರೂ ಒಂದೇ. ಹೌದಾ? ಇನ್ನು ನೆಕ್ಸ್ಟ್ ಮುಂದೆ ಕೆಳಗೆ ಏನು ಉಳಿತು ನೋಡ್ರಿ ಛೇದದಲ್ಲಿ, ಇದು ಒಂದು ಕಾಸ್ ಟೀಟಾ ಸೈನ್ ಟೀಟಾ ಹೋಗಿ ಕಾಟ್ ಟೀಟಾ ಇತ್ತು, ಕೆಳಗೆ ಏನು ಉಳಿತು, ಇದು ಒಂದೇ ಬ್ರೆಕೆಟ್ ಉಳಿತು. ಆ ಬ್ರೆಕೆಟ್ ಅಂದರೆ ಏನು, 2 ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಷ್ಟು ಉಳಿದಿತ್ತು, ಇಷ್ಟು ಬರ್ತೀನಿ ನಾನು. ಸರ್ ಸೈನ್ ಟೀಟಾ ಎಲ್ಲಿ ಬಿಟ್ಟಿದೆ ಅಂತ ತಿಳ್ಕೊಬೇಡ್ರಿ, ಸೈನ್ ಟೀಟಾ ಎಲ್ಲಿ ಬಿಟ್ಟಿನಿ ಅಂದ್ರೆ ಕಾಸ್ ಟೀಟಾ ಆಫ್ ಆನ್ ಸೈನ್ ಟೀಟಾ ಈಕ್ವಲ್ ಟು ಕಾಟ್ ಟೀಟಾ ಆಯಿತು. ಹೀಗಾಗಿ ಈ ಸೈನವನ್ನು ನಿಮಗೆ ಇಲ್ಲಿ ಕಾಣಿಸಲಾಗ್ಯದ. ಆದ್ರೆ ಕಾಟ್ ಟೀಟಾದಲ್ಲಿ ಸೈನ್ ಟೀಟಾ ಆಫ್ ಆನ್ ಕಾಸ್ ಟೀಟಾ ಆದ ಇದ್ರೊಳಗೆ ಅಂತ ಈ ರೂಲವನ್ನು ಹೇಳಿಕತ್ತದೆ ನಮಗೆ. ಡು ಯು ಅಂಡರ್ಸ್ಟ್ಯಾಂಡ್? ಹಾಂ, ಇನ್ನು ಮುಂದೆ ಕಂಟಿನ್ಯೂ ಮತ್ತೇನು ಮಾಡಬೇಕು, ಸ್ವಲ್ಪ ವಿಚಾರ ಮಾಡಬೇಕು, ಸ್ವಲ್ಪ ವಿಚಾರ ಮಾಡ್ಕೊತ ಹೋಗಬೇಕು, ನೋಡಬೇಕು, ಲೈನ್ಸ್ಗಳು ನೋಡಬೇಕು, ಯಾವ ರೀತಿ ಫಾರ್ಮ್ ಆಗ್ತದೆ ನೋಡಬೇಕು. ಅದರ ಪ್ರಕಾರ ಮುಂದುವರೆದಾಗ ನಮ್ಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ನೋಡಿರಿ, 1 ಮೈನಸ್ 2 ಈ ಬ್ರೆಕೆಟನ್ನು ಸ್ವಲ್ಪ ಇಲ್ಲಿ ಒಂದು ಬ್ರೆಕೆಟ್ ಬಂದದಲ್ಲ, ಆ ಬ್ರೆಕೆಟ್ ರಿಮೂವ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗ್ತದೆ ನೋಡಿರಿ. ಹಾಂ, ಈಕ್ವಲ್ ಟು ನೋಡಿ, ಸ್ವಲ್ಪ ಈಸಿ ಆಗ್ತದೆ, ಸ್ವಲ್ಪ ಟ್ರೈ ಮಾಡಿ ನೋಡಮ್ಮ. ಈ -2ದಿಂದ ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ, ಈ ಬ್ರೆಕೆಟ್ ಹೋಗಿಬಿಡ್ತದೆ. ಅಂದಾಗ ಕಾಟ್ ಟೀಟಾ ಇಂಟು 1 ಮೈನಸ್ 1 ಕ್ಲಿಯರ್ ಮಾಡ್ಕೊಂಡು ನೋಡಮ್ಮ. ಸ್ವಲ್ಪ ಚೆಕ್ ಮಾಡಿ ನೋಡಮ್ಮ, ಟ್ರೈ ಮಾಡಿರಿ. ಈಸಿ ಅದ, ಭಾಳ ಈಸಿ ಅದ. ಗೊತ್ತಾಗಲಿಲ್ಲ, ಒಂದಕ್ಕೆ ಒಂದು ಬರದೆ ಇಲ್ಲಿ -2ದಿಂದ ಅಷ್ಟಕ್ಕೆ ಗುಣಾಕಾರ ಅಂತ ಹೇಳಿ ನಾನು. ಮೈನಸ್ ಈ ಒಂದು ಗಡಿ ಏನಿಲ್ಲ ಅಂದರೆ ಪ್ಲಸ್ ಇರ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಒಂದಲೇ 2. ಅರ್ಥ ಆಯ್ತಾ? ಇನ್ನು ಒಂದಕ್ಕೆ ಗುಣಾಕಾರ ಮಾಡಿದ್ರಿ, ಇನ್ನು ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಗುಣಾಕಾರ ಮಾಡಿರಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಒಂದಲೆಯಲ್ಲಿ ಇಲ್ಲಿ ಏನು ಇರ್ಲಿಕ್ಕದ, ಸೈನ್ ಸ್ಕ್ವೇರ್ ಹಿಂದ್ಗಡೆ ಏನು ಇರ್ಲಿಕ್ಕದ ಒಂದಿರ್ತದ, ಸಹಗುಣಕ ಒಂದಿರ್ತದ. 2 ಒಂದಲೇ 2 ಏನು ಉಳಿತು, ಸೈನ್ ಸ್ಕ್ವೇರ್ ಟೀಟಾ ಇಷ್ಟು ಆಗ್ತದಿಲ್ಲ ನೋಡ್ರಿ. ಹಾಂ, ಛೇದದಲ್ಲಿ ಏನು ಉಳಿತು, 2 ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಷ್ಟು ಉಳಿತಾನಿಲ್ಲ ನೋಡ್ರಿ, ಚೆಕ್ ಮಾಡಿರಿ. ಹಾಂ, ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊರಿ ಇದನ್ನು ಲೈನ, ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊರಿ. ನಾನು ಇದನ್ನು ತೆಗಿತೀನಿ, ನಾನು ಈ ಸದ್ದ ಈಗ ಆಲ್ರೆಡಿ ನಿಮಗೆಲ್ಲ ಇದ್ರ ಹೆಂಗೆ ಗೊತ್ತಾಗ್ಯದ ಅನ್ನೋದು ಇಲ್ಲಿ ಬರ್ತೀನಿ, ನನಗೆ ಸ್ಪೇಸ್ ಇಲ್ಲ, ಹೀಗಾಗಿ ನಾನು ಇಷ್ಟು ಕ್ಲೀನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. cot theta into
ಇದು ನೋಡ್ರಿ, ಇದು ಇಲ್ಲಿ ಸ್ವಲ್ಪ ವಿಚಾರ ಮಾಡಿರಿ, ಇಲ್ಲಿ ಮೈನಸ್ ಆಗ್ಬೋದಲ್ಲ, ಇಲ್ಲಿ ಪ್ಲಸ್ ಅದ, ಒಂದರ ಹಿಂದ್ಗಡೆ ಪ್ಲಸ್ ಅದ, ಎರಡರ ಹಿಂದ್ಗಡೆ ಮೈನಸ್ ಅದ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಅಂದರೆ ನಾನು ಕಳಿಬೇಕು. ಅದರಲ್ಲಿ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಉಳಿತು, ಅವು ಎರಡರಲ್ಲಿ ದೊಡ್ಡ ಯಾವುದು ಮೈನಸ್, ಹೀಗಾಗಿ -1 ಬರೆದೆ ನಾನು. ಇನ್ನೇನು ಉಳಿತು 2 sin ಸ್ಕ್ವೇರ್ ಟೀಟಾ, ಅಷ್ಟೇ ಇಟ್ಬಿಡು ಬಂತ. 2 sin ಸ್ಕ್ವೇರ್ ಟೀಟಾ, ಯಾವ 2 sin ಸ್ಕ್ವೇರ್ ಟೀಟಾ ಪ್ಲಸ್ 2 sin ಸ್ಕ್ವೇರ್ ಟೀಟಾ ಪ್ಲಸ್ 2 sin ಸ್ಕ್ವೇರ್ ಟೀಟಾ. ಇಷ್ಟು ಉಳಿತವನಿಲ್ಲ, ಛೇದದಲ್ಲಿ ಏನದ ನೋಡ್ರಿ, 2 sin ಸ್ಕ್ವೇರ್ ಟೀಟಾ -1 ಇಷ್ಟಾದವನಿಲ್ಲ. ಹಾಂ, ಇದನ್ನು ಸ್ವಲ್ಪ ಹಿಂದೆ ಮುಂದಾಗಿದೆ ಈ ಬ್ರಕೆಟ್ಗೆ, ಮೇಲಿನ ಬ್ರಕೆಟ್ಗೆ. ಇಲ್ಲಿ 2 sin ಸ್ಕ್ವೇರ್ ಟೀಟಾ ಅದ, ಇಲ್ಲಿ 2 sin ಸ್ಕ್ವೇರ್ ಟೀಟಾ ಅದ, ಇಲ್ಲಿ -1 ಅದ, ಇಲ್ಲಿನೂ -1 ಅದ. ನಾವು ಇದನ್ನು ಈ ಥರನಾಗಿ ಬರ್ಕೋಬೋದು. ಕಾಟ್ ಇತ್ತಲ್ಲ, ಇಲ್ಲಿ ಕಾಸ್ ಆಗ್ಯದ, ಕಾಟ್, ಸಾರಿ, ಕಾಟ್ ಟೀಟಾ, ಕಾಟ್ ಟೀಟಾ ಇಂಟು ಪ್ಲಸ್ 2 sin ಸ್ಕ್ವೇರ್ ಟೀಟಾ ಪ್ಲಸ್ 2 sin ಸ್ಕ್ವೇರ್ ಟೀಟಾ ಪ್ಲಸ್ ಎಲ್ಲ ಹೋಯ್ತು ಸರ್, ಹಿಂದಿರ್ತದೆ ಏನು ಇರ್ಲಿಕ್ಕಂದ್ರೆ ಏನು ಉಳಿತಿಲ್ಲಿ -1 ಉಳಿತು, -1 ಇಟ್ಟೆ ಅಪಾನ್ 2 sin ಸ್ಕ್ವೇರ್ ಟೀಟಾ -1. ಈ ಎರಡು ಬ್ರಾಕೆಟ್ಗಳು ನೋಡ್ಲಿಕ್ಕೆ ಒಂದೇ ಕಾಣಿಸ್ತಾವಲ್ಲ, ಅದಲ್ಲ, ಇವೆರಡು ಏನಾದ್ರು ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲಿ ಕಾಟ್ ಟೀಟಾ ಉಳಿತು. ಕಾಟ್ ಟೀಟಾ ಅಂದ್ರೆ ನೋಡ್ರಿ ಇಲ್ಲಿ ಏನದ RHS ಅದಲ್ಲ, ಹೌದಲ್ಲ, ಇದೇನಾಯ್ತು, ಇದು RHS ಆಯಿತು. ದೇರ್ ಫೋರ್ LHS = RHS ಎಂದು ಹೇಳಬಹುದು. ದ್ಯಾಟ್ಸ್ ಆಲ್.